ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ಲೆಗ್ ಪೀಸ್ ತಗೊಂಡು ಚಿಕನ್ 65 ಅಥವಾ ಚಿಕನ್ ಕಬಾಬ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು, ನಾನೊಂದು 5 ಲೆಗ್ ಪೀಸ್ ತಗೊಂಡಿದ್ದೀನಿ, ಒಂದು ಮೊಟ್ಟೆ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಟೇಬಲ್ ಸ್ಪೂನು ಮೆಣಸು ತಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ, ಒಂದು 8 ರಿಂದ 10 ಲವಂಗ ತಗೊಂಡಿದ್ದೀನಿ, ಮತ್ತು 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ, 1.5 ಇಂಚು ಶುಂಠಿ, 1 ನಿಂಬೆಹಣ್ಣು, 8 ರಿಂದ 10 ಹಸಿಮೆಣಸಿನ್ಕಾಯಿ, 1.5 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, ಮತ್ತು 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು, 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಅಂದರೆ ಸ್ಟ್ರಾಂಗ್ ಆಗಿದ್ದರೆ ನೀವು 1.5 ಸ್ಪೂನ್ ತೊಗೊಳ್ಳಿ, ಇಲ್ಲಾಂದರೆ 2 ಸ್ಪೂನ್ ತೊಗೊಳ್ಳಿ, ಮತ್ತು 1 ಟೇಬಲ್ ಸ್ಪೂನು ಗರಂ ಮಸಾಲೆ ತೊಗೊಂಡಿದ್ದೀನಿ. ನಾನು ಇಲ್ಲಿ ಕಬಾಬ್ ಪೌಡರ್ ಯೂಸ್ ಮಾಡ್ತಾ ಇಲ್ಲ, ಮನೆಯಲ್ಲಿರೋ ಪೌಡರ್ಗಳನ್ನೇ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು. ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ನಾವು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಜಾರ್ಗೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ. ಇದಕ್ಕೆ ನೀರು ಹಾಕ್ಕೊಂಬಿಡಿ, ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಕಾರ್ನ್ಫ್ಲೋರು, ಮತ್ತು ಅಕ್ಕಿ ಹಿಟ್ಟು, ಮತ್ತು ಗರಂ ಮಸಾಲ ಪೌಡರು, ಮತ್ತು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅವಾಗಲೇ, ಆ ಪೇಸ್ಟು ಹಾಕ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ತಾಯಿದ್ದೀನಿ, ಮತ್ತು ಒಂದು ಮೊಟ್ಟೆ ತೊಗೊಂಡು ಮೊಟ್ಟೆನೂ ಹಾಕ್ತಾಯಿದ್ದೀನಿ. ಇದನ್ನು ಮೊಟ್ಟೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ನಿಮಗೆ ಕಲರಿಂಗ್ ಏನಾದರೂ ಬೇಕು ಅಂದರೆ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಇಲ್ಲಾಂದರೆ ಕಾಶ್ಮೀರಿ ಚಿಲ್ಲಿ ಪೌಡರು ಹಾಕ್ಕೊಬೋದು. ನಾನಿಲ್ಲೇನು ಹಾಕ್ತಾಯಿಲ್ಲ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಆ್ಯಡ್ ಮಾಡಬಾರ್ದು, ಇದರಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಗಟ್ಟಿಗಿದ್ರು ನಾವು ಚಿಕನ್ ಹಾಕಿದ ಮೇಲೆ ಕರೆಕ್ಟಾಗಿ ಆಗುತ್ತೆ ಕೋಟಿಂಗು. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಚಿಕನ್ ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚಿಕನ್ ಹಾಕ್ಕೊತಾ ಇದ್ದೀನಿ ಇವಾಗ. ಇವಾಗ ಇದ್ರ ಮೇಲೆ ನಿಂಬೆಹಣ್ಣು ಹಾಕ್ಕೊಂಬಿಡೋಣ. ಚಿಕನ್ ಎಲ್ಲ ಹಾಕಾಗಿದೆ. ಇವಾಗ ನಿಂಬೆಹಣ್ಣು ಇಟ್ಕೊಂಬಿಡೋಣ. ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ನೀವು ಆಪ್ಷನಲ್ಲು ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಈ ಪೀಸ್ ಹಿಡಿಬೇಕು. 1 ರಿಂದ 2 ಅವರು ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡಿ. ನಿಮ್ಗೇನಾದರೂ ಬೇಗ ಬೇಕು ಅಂತಂದರೆ ಫ್ರಿಡ್ಜಲ್ಲಿ ಇಟ್ಬಿಡಿ, 1 ಅವರ್ ಫ್ರಿಡ್ಜಲ್ಲಿ ಇಟ್ಬಿಡಿ. ಸ್ವಲ್ಪ ಲೇಟಾಗಿ ಪರವಾಗಿಲ್ಲ ಅಂತಂದರೆ ಹಾಗೆ ಡೈರೆಕ್ಟು ಹಾಗೆ ಬೌಲಲ್ಲಿ ಇಟ್ಬಿಡಿ. ನೋಡಿ, ಈ ಥರ ನೀವು ಪೀಸು ಶಾಪಿಂದ ತರಬೇಕಾದ್ರೇ ಈ ಥರ ಕಟ್ ಮಾಡಿಸ್ಕೊಂಡು ಬರಬೇಕು. ನೋಡಿ, ಇದಕ್ಕೆಲ್ಲ ಫುಲ್ಲು ಕವರ್ ಆಗಬೇಕು. ಈ ನಮ್ಮದು ಏನು ಮಸಾಲೆ ಇದೆಯಲ್ಲ, ಆ ಮಸಾಲೆ ಎಲ್ಲ ನೋಡಿ ನೀಟಾಗಿ ತುಂಬಬೇಕು. ಅದಕ್ಕೆಲ್ಲ ನೀಟಾಗಿ ಕೋಟಿಂಗ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಪೀಸ್ಗೆಲ್ಲ ನೀಟಾಗಿ ಮಸಾಲೆ ಕೋಟ್ ಆಗಿದೆ. ಇವಾಗ ಇದನ್ನು 1 ರಿಂದ 2 ಅವರ್ ನೆನೆಯೋದಕ್ಕೆ ಬಿಟ್ಬಿಡೋಣ. ನೋಡಿ, 2 ಅವರ್ ಆಗಿದೆ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಸ್ಟವ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಇದನ್ನು ಹಾಕೋಣ. ನೋಡಿ, ಬಾಣಲಿಗೆ ಎಣ್ಣೆ ಇಟ್ಟಿದ್ದೀನಿ. ಒಂದು 3 ರಿಂದ 5 ನಿಮಿಷ ಕಾಯಿಲಿ ಎಣ್ಣೆ. ನೋಡಿ, 3 ರಿಂದ 5 ನಿಮಿಷ ಆಗಿದೆ. ನೋಡಿ, ಕೆಳಗಡೆ ಬಬಲ್ಸ್ ಥರ ಬರ್ತಾ ಇದೆ ನೋಡಿ, ಸಣ್ಣಗೆ. ಆ ಥರ ಬಂದರೆ ಎಣ್ಣೆ ಕಾಯ್ದಿದೆ ಅಂತ. ಇವಾಗ ಪೀಸ್ಗಳನ್ನ ಹಾಕ್ಕೊಳ್ಳೋಣ ಅದರಲ್ಲಿ.
ಈ ಚಿಕ್ಕ ಬಾಣಲಿ ಏನಾದರೂ ಇಟ್ಟರೆ ಎರಡೆರಡೆ ಹಾಕ್ಕೊಳ್ಳಿ. ನಾನು ಈಗ ಸ್ವಲ್ಪ ದೊಡ್ಡದು ಇಟ್ಟಿದ್ದೀನಿ, ಹಾಗಾಗಿ 3 ಹಾಕ್ಕೊತಾ ಇದ್ದೀನಿ. ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನೋಡಿ, ಒಂದು 2 ರಿಂದ 3 ನಿಮಿಷ ಆಗಿದೆ. ಇವಾಗ ತಿರುವಾಗ್ತಾ ಇದ್ದೀನಿ. ಇದನ್ನು 2 ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು. ಒಂದು 5 ರಿಂದ 6 ನಿಮಿಷಕ್ಕೆ ಆಗೋಗುತ್ತೆ. ಗೊತ್ತಾಗುತ್ತೆ ನಿಮಗೆ ಬೆಂದಿರೋದು. ನೋಡಿ, 2 ಸೈಡ್ ನೀಟಾಗಿ ತಿರುವಾಕೊಂತ ಬೇಯಿಸ್ಕೊಳ್ಳಿ. ನೋಡಿ, 2 ಸೈಡು ಚೆನ್ನಾಗಿ ಬೆಂದಿದೆ. ಒಂದು 5 ನಿಮಿಷ ಆಗಿದೆ ನಾನು ಹಾಕಿ. ನೋಡಿ, ಈ ಕಲರ್ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಬೇಯೋದು. ಇವಾಗ ಕಲಿತಾ ಇದ್ದೀನಿ. ನೆಕ್ಸ್ಟ್ ಇನ್ನೂ 2 ಪೀಸ್ ಇತ್ತಲ್ಲ, ಅದು ಹಾಕ್ತಾ ಇದ್ದೀನಿ. ನಾನು ಅವಾಗಲೇ ಸ್ವಲ್ಪ ಪಕ್ಕಕ್ಕೆ ಹಾಕ್ಬಿಟ್ಟೆ. ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕ್ಕೊಳ್ಳಿ. ನೋಡಿ, ಇದು ಒಂದು 5 ನಿಮಿಷ ಬೆಂದ್ಬಿಡಲಿ. ಆ ಕಡೆ ಈ ಕಡೆ ಸ್ವಲ್ಪ ಒಂದು 2 ನಿಮಿಷ ಆದಮೇಲೆ ತಿರುವಾಕಿ. ನೋಡಿ, 2 ಪೀಸ್ ಹಾಕಿದ್ನಲ್ಲ, 2 ಕಡೆ ಬೆಂದಿದೆ. ನೋಡಿ, ಇದು ಕೋಟಿಂಗ್ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಅದು 3 ಹಾಕಿದ್ನಲ್ವ, ಪಕ್ಕ ಬಂದು ಸ್ವಲ್ಪ ಕೋಟಿಂಗ್ ಬಿಡ್ತು, ಬಟ್ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಇದು ಕರೆಕ್ಟಾಗಿ ಬಂದಿದೆ. ನಾನು ಇಲ್ಲಿ ಫುಡ್ ಕಲರ್ ಯೂಸ್ ಮಾಡಿಲ್ಲ, ನನ್ನ ಮನೆಯಲ್ಲಿರೋ ಪೌಡರ್ಗಳನ್ನೇ ಹಾಕ್ಕೊಂಡು ಈ ಕಲರ್ ಬಂದಿದೆ. ಫುಡ್ ಕಲರ್ ಹಾಕಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಬರುತ್ತೆ ಕಲರಿಂಗು. ನೋಡಿ, ಚಿಕನ್ ಕಬಾಬ್ ರೆಡಿ ಆಗಿದೆ. ಸರ್ವ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.